ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ಯಾರ್ಯಾರು KCET ಎಕ್ಸಾಮ್ ಬರೆದು ರಿಸಲ್ಟ್ ಬಂದ ನಂತರ ಕೌನ್ಸಿಲಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರೋ, ಯಾರ್ಯಾರು ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ದೀರೋ ಅಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ವಿದ್ಯಾರ್ಥಿಗಳೇ, ಈ KCET ಕೌನ್ಸಿಲಿಂಗ್ನ ಮುಂದೂಡಲಾಗಿದೆ. ಯಾಕೆ ಈ ಥರ ಮಾಡ್ತಿದ್ದಾರೆ? ಆಲ್ರೆಡಿ ನಾವು ಎಕ್ಸಾಮ್ ಬರೆದು ರಿಸಲ್ಟ್ ಸಹ ಬಂದು ನಾವು ಎಷ್ಟೋ ದಿನ ಆಯಿತು, ಇನ್ನೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಈಗ ಯಾಕೆ ಪೋಸ್ಟ್ಪೋನ್ ಮಾಡಿದ್ರು? ಸೊ ಪೋಸ್ಟ್ಪೋನ್ ಮಾಡೋದಕ್ಕೆ ಕಾರಣ ಬಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು, ನೀಟ್ ಎಕ್ಸಾಮ್ನಲ್ಲಿ ಸ್ಕ್ಯಾಮ್ ನಡೆದಿದೆ. ಸೊ ಅದ್ರ ಬಗ್ಗೆ ಈ ಒಂದು ಕೇಸ್ ಸಹ ಕೋರ್ಟ್ನಲ್ಲಿ ನಡೀತದೆ. ನಿನ್ನೆ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಈ ಒಂದು ನೀಟ್ ಸ್ಕ್ಯಾಮ್ನ ಬಗ್ಗೆ ಗ್ರೇಸ್ ಮಾರ್ಕ್ಸ್ ವಿಚಾರಕವಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗ್ತದೆ. ಇದೇ ತಿಂಗಳು 23ನೇ ತಾರೀಕು, ಜೂನ್ 23ನೇ ತಾರೀಕು ಈ ಒಂದು ಟೆಸ್ಟ್ನ ಕೊಡಲಾಗುತ್ತೆ. 1563 ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ ಕೊಡಲಾಗುತ್ತೆ. ಯಾರ್ಯಾರು ಗ್ರೇಸ್ ಮಾರ್ಕ್ಸ್ ಪಡೆದಿರ್ತಾರೋ ಅವರು. ಸೊ ಈ ಒಂದು ಎಕ್ಸಾಮ್ ಮುಗಿಯೋ ತನಕ ನಿಮಗೆ KCET ಕೌನ್ಸಿಲಿಂಗ್ ನಡೆಯಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ತಿಳ್ಕೊಬೋದು, ಇವತ್ತು ಡೇಟು 15, ಇನ್ನು ನಮಗೆ 23ನೇ ತಾರೀಕು ಎಕ್ಸಾಮು, ಈ ಒಂದು ಗ್ರೇಸ್ ಮಾರ್ಕ್ಸ್ ಪಡೆದಂಥ ನೀಟ್ ವಿದ್ಯಾರ್ಥಿಗಳ ಎಕ್ಸಾಮು 23ನೇ ತಾರೀಕು. ಆಲ್ಮೋಸ್ಟ್ ಒಂದು 8 ಡೇಸ್ ಇದೆ, ಇನ್ನು 8 ದಿನಗಳ ಕಾಲ ಇದೆ. ಅದು ಬಂದ ನಂತರ, ಅವರ ರಿಸಲ್ಟ್ ಬಂದ ನಂತರವೇ ಈ ಒಂದು ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡಲಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಸಹ ನೋಡ್ತಿರ್ಬೋದು, ಒಂದು ನ್ಯೂಸ್ ಪೇಪರಲ್ಲಿ ವಿಜಯವಾಣಿ ಸುದ್ದಿ ಜಾಲದಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಈ ಒಂದು ನೀಟ್ ಅಭ್ಯರ್ಥಿಗಳಿಗೆ 23ನೇ ತಾರೀಕು ಮರುಪರೀಕ್ಷೆ ಇರುತ್ತೆ. ಅಂದರೆ 1563 ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆ ಕಂಡಕ್ಟ್ ಮಾಡಿ ಇವರ ರಿಸಲ್ಟ್ ಬಂದ ನಂತರ, ಅಂದರೆ ರ್ಯಾಂಕಿಂಗ್ಸ್ ಬಂದ ನಂತರವೇ ಈ ಒಂದು KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡಲಾಗುತ್ತೆ. ಅಲ್ಲಿಗೆ ನೀವು ತಿಳ್ಕೊಬೇಕಾಗಿರೋದು ಏನಂದರೆ, ಈ ಒಂದು ನೀಟ್ ಅಥವಾ KCET ಕೌನ್ಸಿಲಿಂಗು ಮೇ ಬಿ ಈ ತಿಂಗಳ ಅಂತ್ಯದಲ್ಲಿ ಕಂಡಕ್ಟ್ ಮಾಡ್ಬೋದು ಅಥವಾ ಮುಂದಿನ ತಿಂಗಳ ಸ್ಟಾರ್ಟಿಂಗ್ನಲ್ಲಿ ಕಂಡಕ್ಟ್ ಮಾಡ್ಬೋದು. ಸೊ ಮಿನಿಮಮ್ ಏನಿಲ್ಲ ಅಂದರೆ ಒಂದು 15 to 20 ಡೇಸ್ ಇನ್ನೂ ಟೈಮ್ ತಗೊಳುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಯಾರು ಸಹ ಟೆನ್ಷನ್ ಆಗೋಂಥ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಇಂದಿನ ವರ್ಷದ ಕಟ್ ಆಫ್ ಡೀಟೇಲ್ಸು, ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಮುಂದಿನ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾವು ಯಾವ ಕಾಲೇಜಿಗೆ ಆಪ್ಷನ್ ಎಂಟ್ರಿಲಿ ಪ್ರಿಯಾರಿಟಿ ಕೊಟ್ಟರೆ ಒಳ್ಳೆಯದು ಅಂತ ನೀವು ರಿಸರ್ಚ್ ಮಾಡಿ. ಸೊ ನಿಮಗೆ ಆಪ್ಷನ್ ಎಂಟ್ರಿ ಬಿಟ್ಟಷ್ಟಿಗೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಬಿಗ್ ನ್ಯೂಸ್ ಏನಂತ ಬಂದಿದೆ ಅಂದರೆ, ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆನೂ ಸಹ ಇನ್ನೂ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಕಾಲೇಜುಗಳು ಲಿಸ್ಟು, ಹಾಗೆ ಎಷ್ಟು ಸೀಟ್ಗಳು ಅವೈಲೇಬಲ್ ಇರ್ತವೆ, ಇದನ್ನೆಲ್ಲ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ವರ್ಷ ಕಾಲೇಜ್ಗಳ ಫೀಸ್ನ ಸ್ವಲ್ಪ ರೈಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇನ್ನೂ ಸಹ ಸೀಟ್ ಮ್ಯಾಟ್ರಿಕ್ಸು ಮತ್ತು ಕಾಲೇಜ್ ಲಿಸ್ಟು, ಹಾಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ಗಳು ಇರ್ತವೆ, ಎಲ್ಲ ಡೀಟೇಲ್ಸ್ನ ಸ್ವಲ್ಪ ಡಿಲೇ ಮಾಡಿ ಸಬ್ಮಿಟ್ ಮಾಡಲಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ರೆ, ಆದಷ್ಟು ಜನ ವಿದ್ಯಾರ್ಥಿಗಳಿಗೆ, ಅಂದರೆ KCET ಕೌನ್ಸಿಲಿಂಗ್ ಯಾರ್ಯಾರು ವೆಯ್ಟ್ ಮಾಡ್ತಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಕರ್ನಾಟಕ ಮಾತೆ.